ಕೆಲವರಿಗೆ ಹೆಣ್ಣೆಂದರೆ ಭಾರ, ಆದರೆ ಇನ್ನು ಕೆಲವರಿಗೆ ಹೆಣ್ಣು ಹುಟ್ಟಲಿ ಅನ್ನೋದೇ ಆಸೆ. ಹಾಗಾದ್ರೆ ಹೆಣ್ಣು ಹುಟ್ಟೋದಂದ್ರೆ ಉತ್ತಮವಾ? ಎಂಥ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಅರ್ಜುನ ಶ್ರೀಕೃಷ್ಣನಲ್ಲಿ ಈ ರೀತಿ ಕೇಳ್ತಾನೆ, ಪ್ರಭು, ಎಂಥ ಮನೆಯಲ್ಲಿ ಧನಲಕ್ಷ್ಮಿ ಅಂದರೆ ಪುತ್ರಿಯ ಜನನವಾಗುತ್ತದೆ ಎಂದು ಕೇಳ್ತಾನೆ. ಆಗ ಕೃಷ್ಣ, ಯಾರಿಗೆ ಅದೃಷ್ಟವಿರುತ್ತದೆಯೋ ಅಂಥವರಿಗೆ ಹೆಣ್ಣು ಮಗು ಹುಟ್ಟುತ್ತದೆ, ಅಥವಾ ಪತಿ ಪತ್ನಿ ಪೂರ್ವ ಜನ್ಮದಲ್ಲಿ ಉತ್ತಮ ಕಾರ್ಯ ಮಾಡಿದರೆ, ಪುಣ್ಯ ಮಾಡಿದರೆ ಅಂಥವರ ಗರ್ಭದಲ್ಲಿ ಮಾತ್ರ ಹೆಣ್ಣು ಮಗುವಿನ ಜನನವಾಗುತ್ತದೆ. ಹೆಣ್ಣನ್ನ ಬೆಳೆಸೋದಂದ್ರೆ, ಆಕೆಯ ಭಾರವನ್ನ ಹೊರೋದು ಅಂದ್ರೆ ಅಷ್ಟು ಸುಲಭವಲ್ಲ. ಹೆಣ್ಣೆಂದರೆ ಈ ಸೃಷ್ಟಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಜೀವ. ಆಕೆಯಿಂದಲೇ ಒಂದು ಜೀವದ ಸೃಷ್ಟಿಯಾಗುತ್ತದೆ. ಹೆಣ್ಣು ಹುಟ್ಟುವುದು ಕಡಿಮೆಯಾಗುತ್ತಿದ್ದಂತೆ ಈ ಪ್ರಪಂಚ ಬೆಳೆಯುವುದು ನಿಲ್ಲುತ್ತದೆ. ಹಾಗೆ ಕಾಲ ಸಾಗುತ್ತಾ ಸಾಗುತ್ತಾ ಪ್ರಪಂಚ ಅಂತ್ಯವಾಗುತ್ತದೆ. ಹಾಗಾಗಿ ಹೆಣ್ಣು ಮಕ್ಕಳು ಹುಟ್ಟುವುದೇ ಒಂದು ಅದೃಷ್ಟ ಎಂತಾನೆ ಶ್ರೀಕೃಷ್ಣ. ಇದು ನಿಜವಾದ ಮಾತೆ. ಆದ್ದರಿಂದಲೇ ಕೆಲವರು ಭಾಗ್ಯಶಾಲಿಗಳ ಮನೆಯಲ್ಲಷ್ಟೇ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಎಂದು ಕೆಲವರು ಹೇಳ್ತಾರೆ. ಗಂಡು ಬರೀ ಒಂದೇ ಮನೆ ಬೆಳಗಿದರೆ ಹೆಣ್ಣು 2 ಮನೆ ಬೆಳಗ್ತಾಳೆ. ಹುಟ್ಟಿದ ಮನೆಯಲ್ಲಿ ಮಗಳಾಗಿ ಕರ್ತವ್ಯ ನಿಭಾಯಿಸಿದರೆ ಗಂಡನ ಮನೆಯಲ್ಲಿ ಸೊಸೆಯ ಕರ್ತವ್ಯ ನಿಭಾಯಿಸುತ್ತಾಳೆ. ಆಕೆ ವಿದ್ಯಾವಂತೆಯಾಗಿದ್ದರೆ ಇನ್ನೂ ಉತ್ತಮ. ಆಕೆಗೆ ಪತಿಯ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವ ಗುಣದೊಂದಿಗೆ ಮನೆ ಕೆಲಸದಲ್ಲೂ ಕೂಡ ತೊಡಗುವ ಜವಾಬ್ದಾರಿ ಬರುತ್ತದೆ. ತಮ್ಮ ತಂದೆ ತಾಯಿಗೆ ಹೆಚ್ಚು ಪ್ರೀತಿಯನ್ನ ನೀಡುವವರು ಹೆಣ್ಣು ಮಕ್ಕಳು. ನಂತರ ಮದುವೆಯಾದ ನಂತರ ಅತ್ತೆಯ ಮನೆಗೆ ಹೋದಾಗ ಅಲ್ಲಿ ಸೊಸೆಯಾಗಿ ಮತ್ತು ಹೆಂಡತಿಯಾಗಿ ತನ್ನ ಪ್ರೀತಿಯನ್ನ ಹಂಚಿಕೊಳ್ತಾಳೆ. ಅದರ ನಂತರ ಅವಳು ತಾಯಿಯಾದಾಗ ತನ್ನ ಮಗುವಿಗೆ ಎಲ್ಲವನ್ನ ನೀಡ್ತಾಳೆ. ಮಗ ಒಂದು ಕುಲವನ್ನ ನಡೆಸ್ತಾನೆ, ಆದರೆ ಹೆಣ್ಣು ಮಕ್ಕಳು 2 ಕುಲಗಳಿಗೆ ಕೀರ್ತಿ ತರ್ತಾರೆ ಎಂದು ಶ್ರೀಕೃಷ್ಣ ಉತ್ತರಿಸಿದನಂತೆ. ಇನ್ನು ಕೆಲವರು ಹೇಳ್ತಾರೆ, ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸಬೇಕು, ಹಾಗಾಗಿ ಹೆಚ್ಚು ಕಲಿಸೋದೇ ಬೇಡ ಎಂದು. ಆದರೆ ಇದು ಖಂಡಿತವಾಗಿಯೂ ತಪ್ಪು. ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಕಲಿಸಿ ವಿದ್ಯಾವಂತರನ್ನಾಗಿ ಮಾಡಿ. ಯಾಕೆಂದ್ರೆ ಆಕೆಗೆ ಅಪ್ಪಿತಪ್ಪಿಯೂ ಆಕೆಯ ಗಂಡ ಅಥವಾ ಗಂಡನ ಮನೆಯವರ ಸಾಥ್ ಸಿಗದಿದ್ದಲ್ಲಿ ಆಕೆ ಓರ್ವ ಸ್ವಾಭಿಮಾನಿಯಾಗಿ ಜೀವನ ನಿಭಾಯಿಸುವ ಅರ್ಹತೆಯನ್ನು ಹೊಂದಿರ್ತಾಳೆ. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ನಮಗೆ ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.